2005ರಲ್ಲಿ ನಿರ್ದೇಶಕ ನಿರ್ಮಾಪಕ ಮಧುರ್ ಭಂಡಾರ್ಕರ್ ಕೊಲೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೂಪದರ್ಶಿ ಪ್ರೀತಿ ಜೈನ್ ಸೇರಿ ಮೂವರು ಅಪರಾಧಿಗಳು ಅಂತ ಈಗ ಕೋರ್ಟ್ ತೀರ್ಪನ್ನು ನೀಡಿದೆ. ಇಬ್ಬರು ಆರೋಪಿಗಳನ್ನು ದೋಷಮುಕ್ತಗೊಳಿಸಿದೆ. ಮುಂಬೈ ಕೋರ್ಟ್ ಈ ಬಗ್ಗೆ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ನಿರ್ದೇಶಕನ ಹತ್ಯೆಗೆ ಸಂಚು ರೂಪಿಸಿದ ಮಾಡೆಲ್ ಈಗ ತಪ್ಪಿತಸ್ಥೆ ಅನ್ನುವಂತಹ ಶಿಕ್ಷೆಯನ್ನ ಈಗ ನಿರ್ಧಾರವನ್ನು ಪ್ರಕಟಿಸಿ ತೀರ್ಪನ್ನು ಪ್ರಕಟಿಸಿ ಶಿಕ್ಷೆಯನ್ನು ಕೂಡ ಈಗ ಪ್ರಕಟಿಸಲಾಗಿದೆ. ಹತ್ಯೆ ಸಂಚಿನ ಆರೋಪದಲ್ಲಿ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಮಾಡೆಲ್ ಪ್ರೀತಿ ಜೈನ್ಗೆ ಜೈಲು ಶಿಕ್ಷೆಯನ್ನ ಈಗ ವಿಧಿಸಲಾಗಿದೆ. ನಿರ್ದೇಶಕ ಮಧುರ್ ಭಂಡಾರ್ಕರ್ ವಿರುದ್ಧ ಅತ್ಯಾಚಾರ ಆರೋಪವನ್ನ ಕೂಡ ಈಕೆ ಹೊರಿಸಿದ್ಲು. ಇನ್ನಿಬ್ಬರ ಜೊತೆಗೂಡಿ ಮಧುರ್ ಅವರ ಹತ್ಯೆಗೂ ಕೂಡ ಸ್ಕೆಚ್ ಅನ್ನ ಹಾಕಿದ್ಲು. ಎಲ್ಲ ಆರೋಪಗಳು ಸಾಬೀತಾಗಿದ್ವು. ಮಧುರ್ ಮೇಲಿನ ಆರೋಪಗಳು ಸುಳ್ಳು ಅಂತ ಕೂಡ 2012ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿತ್ತು. ಮುಂಬೈ ಸೆಷನ್ಸ್ ಕೋರ್ಟ್ ಇದೀಗ ಪ್ರೀತಿ ಜೈನ್ಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಹಾಗೂ ಇನ್ನಿಬ್ಬರು ಆರೋಪಿಗಳಿದ್ದಾರೆ, ಅವರನ್ನ ದೋಷಮುಕ್ತಗೊಳಿಸಿ ಪ್ರೀತಿ ಜೈನ್ಗೆ ಈಗ ಶಿಕ್ಷೆಯನ್ನ ವಿಧಿಸಲಾಗಿದೆ. 2005ರಲ್ಲಿ ಮಧುರ್ ಭಂಡಾರ್ಕರ್ ಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತೀರ್ಪನ್ನ ಮುಂಬೈ ಕೋರ್ಟ್ ನೀಡಿರುವಂಥದ್ದು. 3 ವರ್ಷ ಜೈಲು ಶಿಕ್ಷೆಯನ್ನ ಮಾಡೆಲ್ ಪ್ರೀತಿ ಜೈನ್ಗೆ ಈಗ ವಿಧಿಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಕೋರ್ಟ್ ತೀರ್ಪಿನಲ್ಲಿ ಏನ್ ಹೇಳಿದೆ, ಏನ್ ಮಾಹಿತಿ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಈ ಪ್ರೀತಿ ಜೈನ್ ಅನ್ನುವ ಆಕೆ ಮೊದಲು ಮಾಡಲಾಗಿದ್ಲು, ಬಳಿಕ ಕಡಿಮೆ ಬಜೆಟ್ ನ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ಲು. ಈ ಸಂದರ್ಭದಲ್ಲಿ ಮಧುರ್ ಭಂಡಾರ್ಕರ್ ಪರಿಚಯ ಆಗಿತ್ತು. ಆದ್ರೆ ಮಧುರ್ ಭಂಡಾರ್ಕರ್ ನನ್ನ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ನಡೆಸಿದ್ದಾರೆ ಅಂತೇಳಿ ಪೊಲೀಸರಿಗೆ ದೂರನ್ನ ನೀಡಿದ್ರು. ಇದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸಿ ಈ ಆರೋಪದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತೇಳಿ ಪ್ರಕರಣದ ಮುಕ್ತಾಯದ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಆದ್ರೂ ಕೂಡ ಇದರ ವಿರುದ್ಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಪ್ರೀತಿ ಜೈನ್ ಹತ್ತಿದ್ರು. ಅತ್ಯಾಚಾರದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಕರಣವನ್ನೇ ರದ್ದುಪಡಿಸಿತು. ಕಾರಣ ಅಂತ ಆದ್ರೆ ಪ್ರೀತಿ ಜೈನ್ ಆ ಸಂದರ್ಭದಲ್ಲಿ ಅತ್ಯಾಚಾರದ ಆರೋಪದ ಪ್ರಕರಣವನ್ನ ಮುಂದುವರಿಸಲಿಕ್ಕೆ ಬಯಸಿರ್ಲಿಲ್ಲ. ಆದ್ರೆ 2012ರಲ್ಲಿ ಇದೇ ಪ್ರೀತಿ ಜೈನ್ ಮಧುರ್ ಭಂಡಾರ್ಕರ್ ಅವ್ರನ್ನ ಹತ್ಯೆನ ಮಾಡ್ಲಿಕ್ಕೆ ಮುಂಬೈನ ರೌಡಿಯಾಗಿದ್ದಂತಹ ಅರುಣ್ ಗೌಳಿಯ ಸಹಚರ ಪರದೇಶಿ ಅನ್ನುವ ಆತನಿಗೆ ಹಣವನ್ನ ಕೊಟ್ಟು ಸುಪಾರಿಯನ್ನ ನೀಡಿದ್ಲು. ಆದ್ರೆ ಪರದೇಶಿ ಮಧುರ್ ಭಂಡಾರ್ಕರ್ ಅವ್ರನ್ನ ಹತ್ಯೆ ಮಾಡುವಲ್ಲಿ ವಿಫಲನಾಗಿದ್ದ. ಹೀಗಾಗಿ ನಾನು ಕೊಟ್ಟಂತ ಹಣವನ್ನ ವಾಪಸ್ ಕೊಡು ಅಂತೇಳಿ ಪರದೇಶಿಯನ್ನ ಕೇಳಿದ್ಲು. ಇದು ಅಂತಿಮವಾಗಿ ಅರುಣ್ ಗೌಳಿಯ ಹತ್ರಕ್ಕೂ ಕೂಡ ವಿವಾದ ಹೋಗಿತ್ತು. ಆ ಸಂದರ್ಭದಲ್ಲಿ ಅರುಣ್ ಗೌಳಿ ಮತ್ತು ಆತನ ಸಹಚರರು ಈ ವಿಷಯವನ್ನ ಮುಂಬೈನ ಪೊಲೀಸರಿಗೆ ತಿಳಿಸಿದ್ರು. ತಕ್ಷಣವೇ ಅಲರ್ಟ್ ಆದಂತಹ ಪೊಲೀಸರು ಈ ಹತ್ಯೆಗೆ ಸುಪಾರಿ ಕೊಟ್ಟಿದ್ದಂತಹ ಪ್ರೀತಿ ಜೈನ್ನನ್ನೇ ತಮ್ಮ ವಶಕ್ಕೆ ತೆಗೆದುಕೊಂಡು ಆಕೆಯ ವಿರುದ್ಧವೇ ಕೇಸನ್ನು ದಾಖಲಿಸಿದ್ರು. ನಿರ್ದೇಶಕ ಮಧುರ್ ಭಂಡಾರ್ಕರ್ ಹತ್ಯೆಗೆ ಸಂಚು ರೂಪಿಸಿದಂತ ಆರೋಪದಡಿ ಪ್ರೀತಿ ಜೈನ್ ಮತ್ತು ಪರದೇಶಿ ಸೇರಿದಂತೆ ಒಟ್ಟು 3 ವಿರುದ್ಧ ಕೇಸನ್ನು ದಾಖಲಿಸಿದ್ರು. ಈ ಪ್ರಕರಣದ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು ಮತ್ತು ಪೊಲೀಸರು ಕೂಡ ತನಿಖೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ತಾವು ಮಾಡಿದಂತ ಆರೋಪವನ್ನ ಸಾಬೀತುಪಡಿಸುವಲ್ಲಿ ನ್ಯಾಯಾಲಯದಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಈಗ ನ್ಯಾಯಾಲಯ ಹತ್ಯೆಗೆ ಸುಪಾರಿಯನ್ನ ಕೊಟ್ಟಿದ್ದಂತಹ ಮಾಡೆಲ್ ಮತ್ತು ನಟಿ ಪ್ರೀತಿ ಜೈನ್ಗೆ 3 ವರ್ಷದ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಆದ್ರೆ ಹಣ ಪಡೆದಿದ್ದಂತಹ ಪರದೇಶಿಯನ್ನ ಈ ಪ್ರಕರಣದಿಂದ ಮುಕ್ತಿಗೊಳಿಸಿದೆ. ಇದರಿಂದಾಗಿ ಈಗ ಮಾಡೆಲ್ ಮತ್ತು ನಟಿಗೆ 3 ವರ್ಷದ ಜೈಲು ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಚಂದ್ರಮೋಹನ್.